ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪಲ್ಲವಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಸಿಂಪಲ್ಲಾಗಿ ಚಿಯಾ ಪುಡ್ಡಿಂಗ್ ಮಾಡೋಣ ಬನ್ನಿ. ಬ್ಯಾಚುಲರ್ಸ್ ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಯಾಕಂದರೆ ಅಷ್ಟು ಈಸಿ ರೆಸಿಪಿ. ಏನಿಲ್ಲ, ಹಾಲು ತೊಗೊಳ್ಳಿ, ಹಾಲಿಗೆ ಚಿಯಾ ಸೀಡ್ಸ್ 1-2 ದಳದಷ್ಟು ಕೇಸರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೀಝರಲ್ಲಿ ಇಡ್ತೀನಿ. 2 ಅವರ್ಸ್ ಸೋಕ್ ಆಗಬೇಕು. ನಂತರ ಡ್ರೈ ಫ್ರೂಟ್ಸ್, ಬಾದಾಮ್, ಗೋಡಂಬಿ, ಒಣ ದ್ರಾಕ್ಷಿನ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ನಿಮಗೆ ಯಾವ್ದು ಇಷ್ಟನೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ನಂತರ ಚಿಯಾ ಸೀಡ್ಸ್ನ ಸೋಕ್ ಮಾಡಿರ್ತೀವಲ್ಲ, ಅದನ್ನ ತೊಗೊಂಡು ಸರ್ವಿಂಗ್ ಬೌಲ್ಗೆ ಹಾಕ್ಕೋಬೇಕು. ನಂತರ ದೊಡ್ಡ ಬನಾನ ಇರುತ್ತೆ ನೋಡಿ, ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಅದು ತೊಗೊಂಡ್ರೆ ಚೆನ್ನಾಗಿ, ಯಾಕಂದರೆ ಅದು ಸ್ವೀಟಾಗಿ ಚೆನ್ನಾಗಿರುತ್ತೆ. ಸೊ ಇದು ತೊಗೊಂಡ್ರೆ ಟೇಸ್ಟು. ಇದನ್ನೆಲ್ಲ ಸರ್ಕ್ಯುಲರಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಮಧ್ಯದಲ್ಲಿ ಕ್ರಂಚಿಗೋಸ್ಕರ ನಾನು ಚಾಕೋಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ನಂತರ ಟೇಸ್ಟ್ಗೆ ಹನಿ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಓಕೆ, ಬಾಯ್.